ಈ ಚಟಾದಿಗಳು ಅನ್ನೋದಿದೆಯಲ್ವಾ ಬಹಳಷ್ಟು ಮನೆ ಮುರಿಯುವಂತಹ ಕೆಲಸಗಳನ್ನ ಮಾಡುತ್ತೆ. ಮನೆ ಅಷ್ಟೇ ಅಲ್ಲ, ಎಷ್ಟೋ ಜನರ ಪ್ರಾಣವನ್ನು ಕೂಡ ತೆಗೆದಿರುವಂತಹ ಉದಾಹರಣೆಗಳನ್ನ ನಾವು ಬಹಳಷ್ಟು ನೋಡ್ತೇವೆ. ಅದರಲ್ಲೂ ಕೂಡ ಇವತ್ತಿನ ಯುವಜನತೆಯನ್ನ ಸೇರಿದಂತೆ ವಯೋವೃದ್ಧರು ಕೂಡ ಬೆಟ್ಟಿಂಗ್ ಚಟಕ್ಕೆ ಬಿದ್ದಿದ್ದಾರೆ. ಬೆಟ್ಟಿಂಗ್ ಅಂತ ಹೇಳಿದ್ರೆ ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಹಳಷ್ಟು ಜನ ಮಾರು ಹೋಗಿದ್ದಾರೆ. ಎಷ್ಟೋ ಜನ ಅದು ಕ್ರಿಕೆಟ್ ಆಗಿರಬಹುದು, ಬೇರೆ ಬೇರೆ ಆಟಗಳನ್ನ ಬೆಟ್ಟಿಂಗ್ ಆಡೋದ್ರ ಮೂಲಕ ತಮ್ಮ ಮನೆ ಮಠ ಹಣ ಎಲ್ಲವನ್ನೂ ಕೂಡ ಕಳ್ಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲೋರ್ವ ವ್ಯಕ್ತಿ ಏನ್ ಮಾಡಿದಾನೆ ಅಂತ ಹೇಳಿದ್ರೆ ತನ್ನ ಮಡದಿಯನ್ನೇ ಈ ಆನ್ಲೈನ್ ಬೆಟ್ಟಿಂಗ್ ನ ಚಟಕ್ಕೆ ಬಿದ್ದು ಆಕೆಯನ್ನ ಕೊಲೆ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ಈ ಘಟನೆ ನಡೆದಿರುವಂತದ್ದು ಬೆಂಗಳೂರಿನ ಮಹದೇವಪುರದಲ್ಲಿ ಮಂಜುಳಾ ಎಂಬಂತಹ ಒಬ್ಬ ಹೋಮ್ ಗಾರ್ಡ್ ಕೆಲಸವನ್ನ ಮಾಡ್ತಾ ಇರ್ತಾಳೆ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ. ಆಕೆಯ ಗಂಡ ಪ್ರದೀಪ್ ಎಂಬಾತ ಆನ್ಲೈನ್ ಚಟದ ಗೀಳಿಗೆ ಬಿದ್ದಿರ್ತಾನೆ. ಯಾವಾಗಲೂ ಕೂಡ ಆನ್ಲೈನ್ ಚಟಕ್ಕೆ ಬಿದ್ದು ಹಣವನ್ನ ಕಳ್ಕೊಳ್ತಾ ಇರ್ತಾನೆ. ಹೆಂಡತಿ ಮಕ್ಕಳ ಬಗ್ಗೆ ಗಮನಾನೇ ಇರುವುದಿಲ್ಲ. ಇಷ್ಟಾಗಿಯೂ ಕೂಡ ಆಕೆ ಏನ್ ಮಾಡ್ತಾಳೆ, ಈ ಗಂಡನ ಆನ್ಲೈನ್ ಚಟದಿಂದಾಗಿ ಬೇಸತ್ತು ಮಕ್ಕಳನ್ನ ಕರೆದುಕೊಂಡು, ಇಬ್ರು ಮಕ್ಕಳಿರ್ತಾರೆ, ಮಕ್ಕಳನ್ನ ಕರೆದುಕೊಂಡು ಬೇರೆ ಕಡೆಗಳಲ್ಲಿ ವಾಸವನ್ನ ಮಾಡ್ತಾ ಇರ್ತಾಳೆ. ಇಂತಹ ಸಂದರ್ಭದಲ್ಲಿ ಈತ ಒಬ್ಬಂಟಿಯಾಗಿ ವಿಪರೀತವಾಗಿ ಮತ್ತಷ್ಟು ಹುಚ್ಚು ಹಿಡಿದಾಗೆ ಆಗತ್ತೆ. ಅದೇ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ವಿಡಿಯೋವನ್ನ ಮಾಡಿ ಹರಿಬಿಡ್ತಾನೆ. ನನ್ನ ತಪ್ಪಾಗಿದೆ, ಯಾರು ಕೂಡ ಆನ್ಲೈನ್ ಚಟಕ್ಕೆ ಬೀಳ್ಬೇಡಿ ಅಂತ ಹೇಳಿ ಒಂದೊಂದು ರೀತಿ ವಿಡಿಯೋವನ್ನ ಮಾಡ್ತಾನೆ. ಜೊತೆಗೆ ನನ್ನ ಹೆಂಡತಿ ನನ್ನ ಜೊತೆ ಬರ್ತಾ ಇಲ್ಲ, ನನ್ನ ಹೆಂಡತಿ ನೀನ್ ಏನಾದ್ರೂ ಒಂದ್ ವೇಳೆ ನನ್ನ ಜೊತೆ ಬರದೇ ಇದ್ರೆ ನಿನ್ನ ಕೊಲೆ ಕೂಡ ಮಾಡ್ತೀನಿ ಅಂತ ಹೇಳಿ ಅವನು ವಿಡಿಯೋ ಮಾಡಿದ್ದು ಕೂಡ ವೈರಲ್ ಆಗಿದೆ. ಆ ವಿಡಿಯೋ ಕೂಡ ಒಂದ್ಸಲ ನೀವು ನೋಡಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾನು ಡಿಸೈಡ್ ಆದ್ಮೇಲೆ ಇನ್ನೇನ್ ಮಾಡಕ್ಕಲ್ಲ, ಸತ್ಯ ಸಾಯ್ಬೇಕು. ಯಾಕಂದ್ರೆ ಬದುಕಿದ್ದು ಅವಳನ್ನ ನಾನು ದೂರ ಮಾಡ್ಕೊಂಡು ಅವಳನ್ನ ದೂರ ಇರೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ನನ್ನ ಹೆಂಡತಿ ನನಗೆ ಬೇಕು. ನಾನು ಅವಳ ಹತ್ರ ಇವತ್ತು ಅಷ್ಟೇ, ನನ್ನ ಬೆಳಿಗ್ಗೆ ನಮ್ಮ ಬಾಮೈದಂಗೂ ಅಷ್ಟೇ, ನಮ್ಮ ಮಾವಾಗೂ ಅಷ್ಟೇ ಫೋನ್ ಮಾಡಿ ಹೇಳಿದ್ದೀನಿ ಈಗ ಮಾತಾಡಿ ಅಂತ. ಸಾಯಂಕಾಲ ಒಂದು 6 ಗಂಟೆಗೆ ಅವಳು ಕೆಲಸದಿಂದ ಬಂದೇ ಬರ್ತಾನೆ. ಕೆಲಸಕ್ಕೆ ಯಾರು ನಮ್ಮ ಹೇಳಿದ್ಬಿಟ್ಟೆ ನಡ್ಕೊಂಡು ಬರಲೇಬೇಕು. ನಾನು ಅವಳ ಹತ್ರ ಇನ್ನೊಂದ್ಸಲ ಕೇಳಿ ನೋಡ್ತೀನಿ, ನೋಡು ಮಂಜುಳ ಹಿಂಗೆ ಮಂಜುಳ ನಾವು ಚೆನ್ನಾಗಿರೋಣ ಬಾ ಅಂತ ಹೇಳ್ತೀನಿ. ಅವಳು ಏನಾದ್ರು ಬರಲ್ಲ, ಬೂಟ್ ಅನ್ಕೊಂಡು ತಿರ್ಗಾಡ್ಕೊಂಡು ಬಗ್ರಾಡ್ಕೊಂಡು ಹೋದ್ರೆ ಅಲ್ಲೇ ಅವಳನ್ನ ಸಾಯಿಸ್ಬಿಡ್ತಾನೆ. ಯಾಕಂದ್ರೆ ಇವತ್ತು ಅವಳಿಗೆ ಇಷ್ಟೊಂದು ತಲೆ ಕೆಡಿಸಿರೋದು ಉಮಾ. ಅವಳಿಗೆ ಉಮಾ ಅನ್ನೋಳು ನಮ್ಮ ನಾದಿ ಎಷ್ಟು ಮಾತಾಡ್ತಾಳೆ ನನ್ನ ಹೆಂಡತಿ ಹತ್ರ ಅಂದ್ರೆ ಅಷ್ಟು ಮಾತಾಡ್ತಾಳೆ. ನನ್ನ ಹೆಂಡತಿ ಇಷ್ಟು ಒಳ್ಳೆಯವಳು ಅಂತ ಹೇಳಿದ್ರೆ ಅವಳ ಎಷ್ಟು ಹಾಳು ಮಾಡಿದಳು. ಉಮಾ ಅನ್ನೋ ಹುಡುಗಿ ಅಮ್ಮ ಉಮಾ ಮತ್ತೆ ಚೆಲ್ವಿ ಇವರಿಬ್ರು. ಈ ರೀತಿಯಾಗಿ ಅವನು ವಿಡಿಯೋವನ್ನ ಮಾಡ್ತಾನೆ, ಆನ್ಲೈನ್ ಚಟಕ್ಕೆ ಬೀಳ್ಬೇಡಿ ಅಂತಾನೆ, ಜೊತೆಗೆ ಹೆಂಡತಿಯನ್ನು ಕೂಡ ಬಿಡೋದಿಲ್ಲ, ನನ್ನ ಜೊತೆ ನೀ ಬರದೇ ಇದ್ರೆ ನನ್ನ ಕೊಲೆ ಮಾಡ್ತೇನೆ ಅಂತ ಹೇಳಿ ಬೆದರಿಕೆ ಕೂಡ ಹಾಕಿರ್ತಾನೆ. ಅದೇ ರೀತಿಯಲ್ಲಿ ಹೆಂಡತಿಯ ಮನೆಗೆ ಬಂದು, ಅಂದ್ರೆ ಅವರು ಬೇರೆ ಇರ್ತಾರಲ್ಲೋ ಅಲ್ಲಿಗೆ ಬಂದು ಆಕೆಯ ಕೈಕಾಲನ್ನ ಹಿಡಿತಾನೆ. ನನ್ನ ತಪ್ಪಾಗಿದೆ ಕ್ಷಮಿಸು ಅಂತ ಹೇಳುವ ರೀತಿಯಲ್ಲಿ ನಾಟಕವಾಡಿದವನೇ ತನ್ನ ಒಳಗಿನ ಒಂದು ಜಾಕೆಟ್ ಹಾಕಿರ್ತಾನೆ. ಅದರೊಳಗಿದ್ದಂತಹ ಚಾಕುವನ್ನ ತೆಗೆದುಕೊಂಡು ಆಕೆಗೆ ಬರ್ಬರವಾಗಿ ಚುಚ್ಚಿ ಕೊಂದು ಬಿಟ್ಟಿದ್ದಾನೆ. ಕೊನೆಗೆ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗುವ ರೀತಿಯಲ್ಲಿ ತಾನು ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದ. ಬಟ್ ಅವನು ಬದುಕುಳಿದಿದ್ದಾನೆ. ಒಟ್ಟಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಏನೂ ತಪ್ಪು ಮಾಡಿದವನು ಇವನು. ತಪ್ಪು ಮಾಡಿದಂತಹ ಆ ಮಂಜುಳಾ ಅನ್ನುವಂತಹ ಹೋಮ್ ಗಾರ್ಡ್ ಇದೀಗ ಮಸನವನ್ನ ಸೇರುವ ಹಾಗಾಗಿದೆ. ಒಟ್ಟಿನಲ್ಲಿ ಆನ್ಲೈನ್ ಚಟಕ್ಕೆ ಬಿದ್ದರೆ ಏನಾದ್ರೂ ಒಂದು ಅವಘಡಗಳು ಆಗೇ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಸುದ್ದಿಯೇ ಉದಾಹರಣೆ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ ಎಸ್ಆರ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ ಪಿಯುಸಿ, ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅಲೈಡ್ ಕೋರ್ಸಸ್, ಬಿಎಎಂಎಸ್ ಆಯುರ್ವೇದಿಕ್, ಎಂಬಿಬಿಎಸ್ ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. ಎನ್ಇಇಟಿ, ಜೆಇಇ, ಕೆಸಿಇಟಿ, ಬ್ಯಾಂಕಿಂಗ್, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, ಸಿಸಿಟಿವಿ ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.